ನೀವೇನಾದ್ರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ 2 ವೀಲರ್ ಆಗಿರಬಹುದು 4 ವೀಲರ್ ಆಗಿರಬಹುದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಬಹಳ ಎಚ್ಚರ ವಹಿಸಬೇಕು. ಯಾಕಂದ್ರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನ ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. ಜಿಬಿಎ ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ. ನೀವೇನಾದ್ರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ 2 ವೀಲರ್ ಆಗಿರಬಹುದು 4 ವೀಲರ್ ಆಗಿರಬಹುದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಬಹಳ ಎಚ್ಚರ ವಹಿಸಬೇಕು. ಯಾಕಂದ್ರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನ ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. ಜಿಬಿಎ ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ. ನೀವೇನಾದ್ರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ 2 ವೀಲರ್ ಆಗಿರಬಹುದು 4 ವೀಲರ್ ಆಗಿರಬಹುದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಬಹಳ ಎಚ್ಚರ ವಹಿಸಬೇಕು. ಯಾಕಂದ್ರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನ ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. ಜಿಬಿಎ ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ. ನೀವೇನಾದ್ರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ 2 ವೀಲರ್ ಆಗಿರಬಹುದು 4 ವೀಲರ್ ಆಗಿರಬಹುದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಬಹಳ ಎಚ್ಚರ ವಹಿಸಬೇಕು. ಯಾಕಂದ್ರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನ ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. ಜಿಬಿಎ ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ.
ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ. ನೀವೇನಾದರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಭಾಳ ಎಚ್ಚರ ವಹಿಸಬೇಕು. ಯಾಕಂದರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನು ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. GBA ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ. ನೀವೇನಾದರೂ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು ಪಾರ್ಕ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಆಗಲ್ಲ. ಭಾಳ ಎಚ್ಚರ ವಹಿಸಬೇಕು. ಯಾಕಂದರೆ ಈ ಹಿಂದೆ ಟೋಯಿಂಗ್ ಮಾಡ್ತಾ ಇದ್ರು, ಈಗ ಮತ್ತೆ ಅದನ್ನು ವಾಪಸ್ ತರ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಎಚ್ಚರ. ಯಾಕಂದರೆ ಇನ್ನು ಮುಂದೆ ನಿಮ್ಮ ವಾಹನಕ್ಕೆ ಬೀಗ ಬೀಳಬಹುದು. GBA ಈಗ ಮತ್ತೆ ಟೋಯಿಂಗ್ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆಯಲ್ಲಿ ಪಾದಚಾರಿಗಳಿಗೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಕಿರಿಕಿರಿ ಅನ್ನುವಂತಹ ನಿಟ್ಟಿನಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಎಲ್ಲೆಂದ್ರಲ್ಲಿ ಪಾರ್ಕ್ ಮಾಡಿ ಹೊರಟೋಗ್ಬಿಡ್ತಾರೆ. ಅನಧಿಕೃತ ಪಾರ್ಕಿಂಗ್ಗಳ ಹೆಚ್ಚಳ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಟೋಯಿಂಗ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಈ ಹಿಂದೆ ಟೋಯಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು. ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಹೇಗೆ ಬೇಕೋ ಹಾಗೆ ರ್ಯಾಶ್ ಆಗಿ ಆ ಗಾಡಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಟೋಯಿಂಗ್ ನಿಲ್ಲಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆ, ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಈ ಟ್ರಾಫಿಕ್ ಆಗಿರ್ಬೋದು, ಅನಧಿಕೃತವಾಗಿ ಪಾರ್ಕ್ ಮಾಡೋದಾಗಿರ್ಬೋದು, ಎಲ್ಲೆಂದ್ರಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇದೆಲ್ಲದಕ್ಕೂ ಕಡಿವಾಣ ಅಂತಂದರೆ ಅದು ಟೋಯಿಂಗ್. ಹಾಗಾಗಿ ಮತ್ತೆ ಟೋಯಿಂಗ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ.